ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿಲ್ಲಿ ಚಿಕನ್ ಗ್ರೇವಿ ಮಾಡ್ತಾಯಿದ್ದೀನಿ ಸಿಂಪಲ್ಲಾಗಿ. ಮೊದಲಿಗೆ ಒಂದು ಬೋಸಿ ಇಟ್ಕೊಳ್ಳಿ. ಅದಕ್ಕೆ ಒಂದು 3 ಟೇಬಲ್ ಸ್ಪೂನ್ ಆಯಿಲ್ ಹಾಕ್ಕೊಳ್ಳಿ. ನಾನಿಲ್ಲಿ ಆಯಿಲ್ ಹಾಕೋದು ತೋರಿಸ್ತಾ ಇಲ್ಲ, ಮುಂಚೆನೇ ಹಾಕ್ಬಿಟ್ಟಿದ್ದೀನಿ. ನೆಕ್ಸ್ಟು 1 ಇಂಚು ಶುಂಠಿ, 1 ಬೆಳ್ಳುಳ್ಳಿ ಎಲ್ಲ ಜಜ್ಜಿರೋದನ್ನ ಹಾಕ್ಬಿಟ್ಟು ಮತ್ತು ನೆಕ್ಸ್ಟು 1-2 ಕಡ್ಡಿ ಕರಿಬೇವಿನ ಎಲೆನ ಊರ್ಬಿಟ್ಟು ಸಣ್ಣಗೆ ಕಟ್ ಮಾಡಿ ಇಟ್ಟಿದ್ದೀನಿ. 1 ದಪ್ಪ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಉದುರಿಸಿರೋದನ್ನ ಹಾಕಿ ಫ್ರೈ ಮಾಡ್ತಾಯಿದ್ದೀನಿ. ಇಷ್ಟನ್ನೂ ಬ್ರೌನ್ ಕಲರ್ ಬರೋವರೆಗೆ ಫ್ರೈ ಮಾಡ್ಕೊಳ್ಳಿ. ನೆಕ್ಸ್ಟ್ ಇದಕ್ಕೆ 1 ಟೇಬಲ್ ಸ್ಪೂನ್ ಸೋಂಪು ಹಾಕತ್ತಾಯಿದ್ದೀನಿ ಮತ್ತು 1/4 ಟೇಬಲ್ ಸ್ಪೂನು ಅರಿಶಿನದ ಪುಡಿ ಬಳಸ್ತಾಯಿದ್ದೀನಿ. ಅದನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಫ್ರೈ ಆದಮೇಲೆ ನೆಕ್ಸ್ಟು ಇದಕ್ಕೆ 1 ದಪ್ಪು ಟೊಮೊಟೊನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು ಹಾಕ್ಕೊಳ್ಳಿ. ಈರುಳ್ಳಿ ಬ್ರೌನ್ ಕಲರ್ ಆದಮೇಲೆ ಇಲ್ಲಿ ನೆಕ್ಸ್ಟ್ ನಾನೇನು ಅಂದರೆ ಇಲ್ಲಿ ಯಾವುದೇ ಪದಾರ್ಥನೂ ನಾನು ರುಬ್ತಾ ಇಲ್ಲ, ಹಂಗೆ ಮಾಡ್ತಾ ಇರೋದು ಸಿಂಪಲ್ಲಾಗಿ. ಇಲ್ಲಿ ಟೊಮೊಟೊ ಸಾಫ್ಟ್ ಆಗೋವರೆಗೂ ಬೇಯಿಸ್ಕೊಳ್ಳಿ. ನಾನು ಇಲ್ಲಿ ಹಸಿರು ಮೆಣಸಿನ್ಕಾಯಿ ಬಳಸಿಲ್ಲ, ನಮ್ಮ ಮನೇಲಿ ಖಾರನ ನನ್ನ ಮಕ್ಕಳು ತಿನ್ನಲ್ಲ ಅಂದ್ಬಿಟ್ಟು ಸಿಂಪಲ್ಲಾಗಿ ಮಾಡ್ತಾಯಿದ್ದೀನಿ. ನೀವು ಬೇಕು ಅಂದರೆ ಬಳಸ್ಕೊಳ್ಳಿ. ಈಗ ನಮ್ಮ ಮನೇಲಿ ಏನಾದರೂ ಇದ್ದಿದ್ದರೆ 1 ಹಸಿರು ಮೆಣಸಿನ್ಕಾಯಿ ಬಳಸ್ತಿದ್ದೆ ಅಷ್ಟೇ, ಕಟ್ ಮಾಡಾಕ್ತಿದ್ದೆ. ತುಂಬ ಜಾಸ್ತಿ ಆಗ್ತಿರ್ಲಿಲ್ಲ, ಯಾಕಂದರೆ ನಮ್ಮ ಮಕ್ಕಳು ಖಾರ ತಿನ್ನಲ್ಲ. ನೆಕ್ಸ್ಟು ನಾನು ಅರ್ಧ kg ಚಿಕನ್ ತೊಗೊಂಡಿದ್ದೀನಿ. ನನ್ನ ಮಗಳಿಗೆ ಕಾಲು ಅಂದರೆ ಇಷ್ಟ, ನನ್ನ ಮಗನಿಗೆ ತಲೆ ಅಂದರೆ ಇಷ್ಟ. ಹಂಗಾಗಿ 2 ಕಾಲು 2 ತಲೆ ಹಾಕ್ಸಿದ್ದಾರೆ ನಮ್ಮ ಮನೆಯವರು. ಅರ್ಧ kg ಚಿಕನ್ ಇದೆ ಇಲ್ಲಿ. ಹಾಕ್ಬಿಟ್ಟು ಉಪ್ಪು ಹಾಕ್ಬಿಟ್ಟು 1 ರೌಂಡ್ ಚೆನ್ನಾಗಿ ತಿರುಗಿಸಿ ಮಿಕ್ಸಪ್ ಎಲ್ಲ ಆದಮೇಲೆ ಟೊಮೊಟೊ ಸಾಫ್ಟ್ ಆದಮೇಲೆ ಚಿಕನ್ ಹಾಕಬೇಕು. ಎಣ್ಣೆಯಲ್ಲಿ ಸಾಫ್ಟಾಗಿ ಹುರಿದಾದ್ಮೇಲೆ ಚಿಕನ್ ಹಾಕ್ಕೊಳ್ಳಿ. ಅದಾದಮೇಲೆ ಉಪ್ಪು ಹಾಕ್ಬಿಟ್ಟು ತಿರುಗಿಸ್ಬಿಟ್ಟು ಒಂದು ಲಿಡ್ ಕ್ಲೋಸ್ ಮಾಡಿ 1/4 ಗಂಟೆ ಬಿಡಿ. ಅದು ನೀರು ಬಿಟ್ಕೊಂಡಿರುತ್ತೆ 1/4 ಗಂಟೆ ಆದಮೇಲೆ. ಹಿಂಗೆ ನೀರಲ್ಲಿ ಅದು ಚೆನ್ನಾಗಿ ಬೇಯ್ತಾ ಬರಲಿ. ಉಪ್ಪು ಹಿಡಿಬೇಕಲ್ವ ಚಿಕನ್ನು ಒಳಗಡೆ, ಬೇಯಲಿ. ನೀವೇನಾದರೂ ತುಂಬ ಖಾರ ತಿಂತೀರಾ ಅಂದರೆ 1-2 ಹಸಿರು ಮೆಣಸಿನ್ಕಾಯಿ ಒಗ್ಗರಣೆಗೆ ಹಾಕ್ಕೊಳ್ಳಿ. ಮೆಣಸಿನ್ಕಾಯಿ ಪುಡಿ ಬಳಸ್ಕೊಳ್ಳಿ. ನಾನಿಲ್ಲಿ ಅವೆರಡನ್ನೂ ಬಳಸಿಲ್ಲ. ತುಂಬ ಚೆನ್ನಾಗಿದೆ ಬಳಸದೇ ಇದ್ರೂ ಕೂಡ, ಆದರೆ ಖಾರ ತಿನ್ನೋರು ಬಳಸ್ಕೊಳ್ಳಿ. ಖಾರ ತಿಂದಿರೋರು ನಾನು ಯಾವ ರೀತಿ ತೋರಿಸಿದ್ದೀನಿ ಆ ರೀತಿಯೇ ಮಾಡ್ಕೊಳ್ಳಿ. ತುಂಬ ಚೆನ್ನಾಗಿರುತ್ತೆ. ಮಾಡಿ ನೀವು ನನಗೆ ಕಮೆಂಟ್ ಮಾಡಿ ಎಷ್ಟು ಚೆನ್ನಾಗಿರುತ್ತೆ ಚಿಕನ್ ಚಾಪ್ ಪೀಸು ಇದು ಅಂತ. ಸಿಂಪಲ್ ಗ್ರೇವಿ, ಯಾವುದೇ ಥರ ಪದಾರ್ಥಗಳನ್ನ ರುಬ್ದೇನೆ ಮಾಡಿರೋದು, ತುಂಬ ಸಖತ್ತಾಗಿರುತ್ತೆ. ಆ ಜಜ್ಜಿ ಒಗ್ಗರಣೆಲಿ ಎಣ್ಣೆಲಿ ಕರಿದಿರ್ತೀವಲ್ಲ, ಆ ಫ್ಲೇವರ್ ಅಂತೂ ತುಂಬ ಚೆನ್ನಾಗಿದೆ. ನೆಕ್ಸ್ಟು ಅದೆಲ್ಲ ಚೆನ್ನಾಗಿ ನೀರು ಸುಂಡೋವರೆಗೆ ನೀರಂಗಿದ್ದಿದ್ದು ಅದು ಸ್ವಲ್ಪ ತಿಕ್ನೆಸ್ ಬರಬೇಕು, ಗಟ್ಟಿಗೆ ಗ್ರೇವಿ ಥರ ಬರಬೇಕು. ಇದಕ್ಕೆ ಬಂದಾದಮೇಲೆ ಚೆನ್ನಾಗಿ ತಿರುಗಿಸಿ ಅದಕ್ಕೆ 1 ಟೇಬಲ್ ಸ್ಪೂನ್ ಕಾಳು ಮೆಣಸು ಹಾಕ್ತಾಯಿದ್ದೀನಿ. 2 ಟೇಬಲ್ ಸ್ಪೂನ್ ಚಿಕನ್ ಮಸಾಲೆ ಯೂಸ್ ಮಾಡ್ತಾಯಿದ್ದೀನಿ. ಇಲ್ಲಿ ಸ್ಪರ್ಶ ಚಿಕನ್ ಮಸಾಲೆನ ನಾನು ಯೂಸ್ ಮಾಡ್ತಾ ಇರೋದು, ಚೆನ್ನಾಗಿರುತ್ತೆ. 1 ಟೇಬಲ್ ಸ್ಪೂನ್ ಧನಿಯಾ ಪುಡಿ ಬಳಸ್ತಾಯಿದ್ದೀನಿ. ಅದು ಹಾಕ್ಬಿಟ್ಟು ಚೆನ್ನಾಗಿ 1-2 ರೌಂಡು ತಿರುಗಿಸ್ಕೊಳ್ಳಿ. ಸ್ಮೂತಾಗಿ ಅಳ್ಳಾಡಿಸ್ಬೇಕು ಚಿಕನ್ನ. ತುಂಬ ರಫಾಗಿ ಅಳ್ಳಾಡಿಸಿದ್ರೆ ಇದು ಫಾರಮ್ ಕೋಳಿ ಚಿಕನ್ ಆಗಿರೋದ್ರಿಂದ ಕಲಿಸ್ಕೊಬಿಡುತ್ತೆ. ಸಿಂಪಲಾಗಿ ತಿರುಗಿಸಿ, ತುಂಬ ಚೆನ್ನಾಗಿರುತ್ತೆ. ಸ್ಮೂತಾಗಿ ತಿರುಗಿಸ್ಬೇಕು ಚಿಕನ್ನ ಹಿಂಗೆ ಫ್ರೈ ಮಾಡಬೇಕಾದ್ರೆ. ನೆಕ್ಸ್ಟು ಅದು ಈ ಥರ ಸ್ಟ್ರೆಚರ್ಗೆ ಬಂದಮೇಲೆ ಒಂದು ಕುದನ್ ಚೆನ್ನಾಗಿ ಮಳ್ಳಾದಮೇಲೆ ಇದಕ್ಕೆ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಿ ಒಂದು 5 ನಿಮಿಷ ಹಿಂಗೆ ತಿರುಗಿಸ್ಬಿಟ್ಟು 5 ನಿಮಿಷ ಸಣ್ಣ ಉರಿಲಿ ಮುಚ್ಚಿಟ್ಟಾದಮೇಲೆ ತೆಗೀರಿ. ಈ ಥರ ಆಗಿರುತ್ತೆ ಗ್ರೇವಿ ಥರ. ತುಂಬ ತುಂಬ ಚೆನ್ನಾಗಿರುತ್ತೆ. ಮಾಡಿ ನಂಗೆ ಟೇಸ್ಟ್ನ ನೀವು ಕಮೆಂಟ್ ಮಾಡಲೇಬೇಕು. ನೋಡಿ, ಹಿಂಗೆ 5 ನಿಮಿಷ ಮುಚ್ಚಿ ತೆಗೆದ್ರೆ ಅದ್ರ ಸ್ಟ್ರೆಚರ್ ಅಲ್ಲೇ ಗೊತ್ತಾಗೋಗುತ್ತೆ. ತುಂಬ ಚೆನ್ನಾಗಿದೆ ಚಿಕನ್ ಚಾಪ್ ಪೀಸು. ನನ್ನ ಮಕ್ಕಳಂತೂ 1 ಪೀಸು ಉಳಿಸಿಲ್ಲ, ತಿಂದರು. ನಾವು ಎಲ್ಲ ಚೆನ್ನಾಗಿ ತಿಂದ್ವಿ. ಆದರೆ ನನಗೆ ಸ್ವಲ್ಪ ಖಾರ ಅಂದರೆ ತುಂಬ ಇಷ್ಟ. ನಮ್ಮ ಅಜ್ಜಿ ಹಿಂಗೆ ಯಾವಾಗಲೂ ಚಿಕನ್ ತಂದಾಗೆಲ್ಲ ನಮ್ಮ ಅಜ್ಜಿ ಮನೇಲಿ ಕೋಳಿ ಕೂದ್ರೂ ಇದೇ ಥರ ಮಾಡ್ತಿದ್ರು. ಅಜ್ಜಿನೇ ಮಕ್ಕಳಿಗೆ ಎಲ್ರಿಗೂ ಕೊಡ್ತಿದ್ರು. ನಾನು ಕೂಡ ಈಗಲೂ ಅದನ್ನೇ ಮುಂದುವರಿಸ್ತಾ ಇದ್ದೀನಿ. ಚಿಕನ್ ಗ್ರೇವಿ, ಸಿಂಪಲ್ ಚಿಕನ್ ಗ್ರೇವಿ ರೆಡಿ. ಮುದ್ದೆ ಜೊತೆ ನೋಡಿ, ಇದೇ ಥರ ನಮ್ಮ ಅಜ್ಜಿ ಮುದ್ದೆನ ಮುರಿಯೋದನ್ನ ನಮ್ಗೆ ಹೇಳ್ಕೊಟ್ಟಿರೋದು. ಫಸ್ಟು ನೀಟಾಗಿ ಗ್ರೇವಿಗೆ ಕೈ ಅಜ್ಜಿ ಹಿಂಗೆ ಕೈಗೆ ಸವರ್ಕೊಂಡು ಈ ಥರ ಮುದ್ದೆ ಮುರಿಬೇಕು. ಕೋಳಿ ಕಿತ್ತಂಗೆ ಕೀಳಬಾರ್ದು ಅಂತ ಹೇಳೋರು ನಮ್ಮ ಅಜ್ಜಿ. ಮುರಿದು ಈ ಥರ ಮಿದ್ದಿಸಿ ಅದನ್ನು ಮುಷ್ಟಿಲಿ ಹಿಂಗೆ ಇದು ಮಾಡಿ ಉಳಿಸಿ ನುಂಗಕ್ಕೆ ನಮ್ಮ ಅಜ್ಜಿ ಹೇಳ್ಕೊಟ್ಟಿರೋದು. ನಾವು ಚಿಕ್ಕ ವಯಸ್ಸಿಂದನೂ ಮುದ್ದೆ ತಿಂದೇ ಬೆಳೆದಿರೋದು. ತುಂಬ ಚೆನ್ನಾಗಿರುತ್ತೆ. ನನ್ನ ಮಗನೂ ಕೂಡ
ಎಲ್ಲರೂ ನಮ್ಮ ಮನೇಲಿ ಮುದ್ದೆ ಕಂಪಲ್ಸರಿ ಎಲ್ಲ ತಿಂತಾರೆ. ನನ್ನ ಮಗಳು ಮಗ ನಮ್ಮ ಮನೆಯವರು ನಾವೆಲ್ಲ ತಿಂತೀವಿ. ಮುದ್ದೆ ಅಂದರೆ ತುಂಬ ಇಷ್ಟ. ನೋಡಿ ಎಷ್ಟು ಸಾಫ್ಟ್ ಆಗಿದೆ ಚಿಕನ್ನು. ನನ್ನ ಮಗ ಚಿಕನ್ ತಿಂದು ಟೇಸ್ಟ್ ಹೇಳ್ತವನೆ. ಕುಡ್ಲುನ ಬಿಸಿ ಮಾಡಿ ಅಜ್ಜಿ ನೋಡಿ, ಅವನಿಗಂತೂ ಚಿಕನ್ ಗ್ರೇವಿ ಅಂದರೆ ತುಂಬ ಇಷ್ಟ. ಅವಾಗ ಕೇಳ್ತಾನೆ ಇರ್ತಾನೆ. ನೋಡಿ ಎಷ್ಟು ಚೆನ್ನಾಗಿದೆ. ಅನ್ನಕ್ಕೂ ತುಂಬ ಚೆನ್ನಾಗಿರುತ್ತೆ, ಮುದ್ದೆಗೂ ಚೆನ್ನಾಗಿರುತ್ತೆ, ಚಪಾತಿ, ರೊಟ್ಟಿ, ನೀರು ದೋಸೆ, ಇಡ್ಲಿ ಎಲ್ಲದಕ್ಕೂ ಚೆನ್ನಾಗಿರುತ್ತೆ. ಮಾಡ್ಕೊಳ್ಳಿ, ತಿನ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.